ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ರಿಂಗ್ ಬೀಡ್ಸ ಯೂಸ್ ಮಾಡಿಕೊಂಡು ರಿಂಗ್ ಬೀಡ್ಸು ಮತ್ತು ಸ್ಟಾರ್ ಸ್ಮಾಲ್ ಬೀಡ್ಸು ಯೂಸ್ ಮಾಡಿಕೊಂಡು ಯಾವ ರೀತಿ ಒಂದು ಕ್ರೋಶಾ ಡಿಸೈನ್ ಹಾಕ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ನೀಡಲ್ ನಂಬರ್ 11.0M ನೀಡಲ್ ನಂಬರ್ 7.07 mm ತೊಗೊಂಡಿದ್ದೀನಿ ಮತ್ತು ಎಂಟೆಳೆ ದಾರ ತೊಗೊಂಡಿದ್ದೀನಿ. ಯಾವ ರೀತಿ ಹಾಕೋದನ್ನು ಅಂತ ನೋಡೋಣ ಬನ್ನಿ. ನಾನು ಡೈರೆಕ್ಟಾಗಿ ಸಾರಿಗೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ನಲ್ಲಿ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಲೈಕ್ ಮಾಡಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ಹೇಗೆ ಹಾಕೋದು ಅಂತ ನೋಡೋಣ. ಸ್ಟಾರ್ಟಿಂಗು ಸೀರೆಗೆ ಹೀಗೆ ಥ್ರೆಡ್ ತಂದು ಹೀಗೆ ನಾಟ್ ಹಾಕ್ಕೋಬೇಕು. ಮತ್ತು ದಾರ ಹಿಂದೆ ಮಾಡಿಕೊಂಡು ಮತ್ತು ಅದೇ ಜಾಗದಲ್ಲಿ ಕ್ರೋಶಾ ತಂದು ಒಂದು ಸಾರಿ ಸೀರೆಗೆ ಲಾಕ್ ಮಾಡಬೇಕು. ಒಂದು ಸಾರಿ ಲಾಕ್ ಮಾಡಿದಾದಮೇಲೆ ಈಗ 4 ಚೈನ್ ಹಾಕೋಣ. 1 2 3 4 5 ಹಾಕೋಣ. 4 ಚಿಕ್ಕದಾಗುತ್ತೆ, 5 ಸೀರೆಗೆ ಲಾಕ್ ಮಾಡೋಣ. ಮತ್ತು 5 ಚೈನು ಮತ್ತು 5 ಚೈನು 1 2 3 4 5 ಮತ್ತು ಸೀರೆಗೆ ಒಂದು ಸಿಂಗಲ್ ನಾಟ್ ಮಾಡಬೇಕು. ಲಾಕ್ ಮಾಡಿ ಈಗ ಒಂದು ರಿಂಗ್ ಬೀಡು ಮತ್ತು ಸ್ಮಾಲ್ ಬೀಡ್ ಹಾಕೋಣ. ಇದರೊಳಗೆ ಈ ರೀತಿ ಇಟ್ಬಿಟ್ಟು ಈ ರಿಂಗ್ ಒಳಗೆ ಹಾಸಿ ಈ ರೀತಿ ಹೇರಿಸ್ಬಿಟ್ಟು ಕ್ರೋಶಾ ತಗೊಂಡು ಮತ್ತು ಇದಿಷ್ಟರೊಳಗೆ ಮಾತ್ರ ಅದರಲ್ಲಿ ಪೂರ್ತಿ ಬರಬೇಕು. ಈ ರಿಂಗ್ ಬೀಡು ಮತ್ತು ಈ ಬೀಡೊಳಗೆ ಹಾಸಿ ಪೂರ್ತಿ ದಾರನ ಈಚೆ ತಂದು ಅದನ್ನು ಲಾಕ್ ಮಾಡಬೇಕು. ಅದನ್ನು ಲಾಕ್ ಮಾಡಿ ಮತ್ತು ಸೀರೆಗೆ ಲಾಕ್ ಮಾಡಬೇಕು. ಒಂದು 2 3 4 5
ಸೀರೆಗೆ ಲಾಕು, ಮತ್ತು 1 2 3 4. ನೋಡಿ ನಾನೀಗ ಪೂರ್ತಿ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ. ಈ ರೀತಿ ಪೂರ್ತಿ ಸೀರೆ ಪೂರ್ತಿ ಹಾಕಿ ರೆಡಿ ಮಾಡಿದ್ದೀನಿ. ಇದು ಫಸ್ಟ್ ಸ್ಟೆಪ್ಪು. ಲಾಸ್ಟಿಗೆ 5 ಚೈನು 2 ಸರಿ ಲಾಕ್ ಮಾಡಿದ್ದೀನಿ ಈ ರೀತಿ. ನೆಕ್ಸ್ಟು ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಮತ್ತು ಪಿಂಕ್ ಕಲರಲ್ಲಿ 8 ಎಳೆ ದಾರ ತೊಗೊಂಡಿದ್ದೀನಿ. ಮಾಮೂಲಿ ಹಾಗೆ ಲಾಕ್ ಮಾಡಿದ್ರಲ್ಲ ಅದೇ ರೀತಿ ಸ್ಟಾರ್ಟಿಂಗ್ ಒಂದು ನಾಟ್ ಹಾಕಿ ಈ ರೀತಿ, ಮತ್ತು ಈ ರೀತಿ ಒಂದು ಸತಿ ಲಾಕ್ ಮಾಡ್ಕೋಬೇಕು. ಸೀರೆಗೆ ಲಾಕ್ ಮಾಡಿಕೊಂಡು 5 ಚೈನ್ 1 2 3 4 5 ಚೈನ್ ತಾಂಡು ಇಲ್ಲಿಗೆ ಸೀರೆಗೆ ಲಾಕ್ ಮಾಡಿದ್ವಲ್ಲ ಅಲ್ಲಿಗೆ ಮತ್ತೆ ಲಾಕ್ ಮಾಡಬೇಕು. ಮತ್ತು ಈ 5 ಚೈನ್ ಗ್ಯಾಪಿಗೆ 2 ಸಿಂಗಲ್ ಕ್ರೋಶೆ ಹಾಕೋಬೇಕು. 1 2 ಸಿಂಗಲ್ ಕ್ರೋಶೆ ಹಾಕೋಬೇಕು. ಫಸ್ಟ್ಗೆ 5 ಚೈನ್ ಹಾಕಿ ಸೀರೆಗೆ ಲಾಕ್ ಮಾಡಿದ್ವಲ್ಲ ಅದ್ರ ಮೇಲೆ ಮತ್ತೆ ಲಾಕ್ ಮಾಡಬೇಕು. ಮತ್ತು ಇನ್ನೊಂದು 5 ಚೈನ್ ಗ್ಯಾಪಿಗೆ 2 ಸಾರಿ ಲಾಕ್ ಮಾಡಬೇಕು, ಸಿಂಗಲ್ ಕ್ರೋಶೆ ಮಾಡಬೇಕು. ಮತ್ತು ನಾನೀಗ ತ್ರಿಬಲ್ ಕ್ರೋಶೆ ಮಾಡೋದು ತೋರಿಸ್ತಾ ಇದ್ದೀನಿ. ಸೂಜಿ ಮೇಲೆ ಕ್ರೋಶೆ ಮೇಲೆ 2 ಸಾರಿ ದಾರ ತಗೊಂಡು ಈ ರಿಂಗ್ ಬೀಡಲ್ಲಿ ಈಗ ತಂದಾಗ ಈ ರೀತಿ ಮಾಡಿ ನೀಡಲ್ ಮೇಲೆ 3 ದಾರ ಇದೆ, 2ರಲ್ಲಿ ಒಂದು ಸಾರಿ ಸೂಜಿ ಮೇಲೆ 2 ಸಾರಿ ದಾರ ತಗೊಂಡು ರಿಂಗಲ್ಲ ತಗೊಂಡು 2ರಲ್ಲೊಂದು 2ರಲ್ಲೊಂದು ಇದು ತ್ರಿಬಲ್ ಕ್ರೋಶೆ ಅಂತ ಕರೀತಾರೆ. ಮತ್ತೆ ಅದೇ ರೀತಿ ಸೂಜಿ ಮೇಲೆ 2 ಸಾರಿ ದಾರ ತಂದು 2ರಲ್ಲೊಂದು ಮತ್ತು ಅದೇ ರೀತಿ ರಿಂಗ್ ಫುಲ್ ಎಷ್ಟು ಬರುತ್ತೆ ಅಂತ ನೋಡಿಕೊಂಡು ಫಿಲ್ ಮಾಡಬೇಕು. ಯಾರೆಲ್ಲ ನನ್ನ ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಲೈಕ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಈ ರೀತಿ ಫುಲ್ ಈ ರಿಂಗ್ ಬೀಟ್ ಎಷ್ಟಿದೆಯೋ ಅಷ್ಟೂ ಫುಲ್ ಕವರ್ ಆಗಬೇಕದು. ನೋಡ್ತಾ ಇದ್ದೀರಾ ಅನಿಸುತ್ತೆ. ಸೂಜಿ ಮೇಲೆ 2 ಸಾರಿ ದಾರ ತಂದು ನೀಡಲಿಂಗಾಸಿ ಹಾಕಿ ಮತ್ತು ಥ್ರೆಡ್ ತೆಗೆದು 2ರಲ್ಲೊಂದು ಮತ್ತು 2ರಲ್ಲೊಂದು ಮತ್ತು ಅದೇ ರೀತಿ ಮಾಡ್ತಾ ಹೋಗಬೇಕು. ನೋಡಿ ಎಣಿಸ್ಕೋಬೇಕು. 1 2 3 4 5 6 7 8 9 10 11 12 ಇನ್ನೂ ಇಲ್ಲ, ಹಾಕೋಣ 14 ಹಾಕೋಣ. 1 2 13 ಆಯಿತು. 2ರಲ್ಲೊಂದು ಸಾರಿ 2ರಲ್ಲೊಂದು ಈಗ 14 ತ್ರಿಬಲ್ ಕ್ರೋಶೆ ಆಗಿದೆ. ಈ ರೀತಿ ಕಾಣುತ್ತೆ. ಇದನ್ನು ಇಲ್ಲಿ 5 ಚೈನ್ ಲಾಕ್ ಮಾಡಿದ್ದೀವಲ್ಲ ಅದರಲ್ಲಿ ಸಿಂಗಲ್ ಕ್ರೋಶೆ ಮಾಡಬೇಕು. ಈ ರೀತಿ 2 ಸಾರಿ ಸಿಂಗಲ್ ಕ್ರೋಶೆ ಮಾಡಿ ಈ ಲಾಕ್ ಇರುತ್ತಲ್ಲ ಆ ಲಾಕಿಗೆ ಲಾಕ್ ಮಾಡಬೇಕು. ಮತ್ತು ಕುಚ್ಚು ಕಟ್ಟೋದಕ್ಕೆ ಮತ್ತು ಇಲ್ಲಿಂದಿಲ್ಲಿಗೆ 5 ಚೈನ್ 2 3 4 5 ಇಲ್ಲಿ ಲಾಕ್ ಇರುತ್ತಲ್ಲ ಸೀರೆಗೆ ಮತ್ತು ಅಲ್ಲಿಗೆ ಲಾಕ್ ಮಾಡಬೇಕು. ನೆಕ್ಸ್ಟ್ 5 ಚೈನ್ ಗ್ಯಾಪಿಗೆ 2 ಸಿಂಗಲ್ ಕ್ರೋಶೆ
ಎರಡು ಸಾರಿ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ರಿಂಗಲ್ಲಿ ಹಾಸಿ ಇಟ್ಕೊಂಡು ಎರಡರಲ್ಲೊಂದು 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 ಇದೇ ರೀತಿ 14 ಟ್ರಿಬಲ್ ಕ್ರೋಶನ ಹಾಕ್ತಾ ಹೋಗಬೇಕು. ಈಗ ನೆಕ್ಸ್ಟ್ ಇನ್ನೊಂದು ರಿಂಗಿಗೂ ಸಹ ಅದೇ ರೀತಿ 14 ಟ್ರಿಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಮತ್ತು 5 ಚೈನ್ ಗ್ಯಾಪಲ್ಲಿ 2 ಸತಿ ಸಿಂಗಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. ಮತ್ತು ಲಾಕಿಗೆ ಲಾಕು ಮತ್ತು 5 ಚೈನ್ ಮತ್ತು 5 ಚೈನ ಅದೇ ಲಾಕಿಗೆ ಲಾಕ್ ಮಾಡಬೇಕು. ಮತ್ತು 5 ಚೈನ್ ಗ್ಯಾಪಲ್ಲಿ ಮತ್ತು ಸಿಂಗಲ್ ಕ್ರೋಶ 2 ಸಿಂಗಲ್ ಕ್ರೋಶ 1 2 2 ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಮತ್ತು ಅದೇ ರೀತಿ ಸೂಜಿ ಮೇಲೆ 2 ಸರಿ ದಾರ ಅಂತಂದು ರಿಂಗಲ್ಲಿ ಹಾಸಿ ತಗೊಂಡು ಎರಡರಲ್ಲೊಂದು 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 ಮತ್ತು ಅದೇ ರೀತಿ ಪೂರ್ತಿ ಆ ರಿಂಗ್ ಪೂರ್ತಿ ತುಂಬುವಷ್ಟು ಹಾಕ್ತಾ ಹೋಗಬೇಕು. 14 ಟ್ರಿಬಲ್ ಕ್ರೋಶ ಹಿಡಿಯುತ್ತೆ. ನೋಡಿ ಇದೇ ರೀತಿ ಪೂರ್ತಿ ಸೀರೆ ಪೂರ್ತಿನ ಹಾಕ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ಇದೆ ಈ ರೀತಿ ಕಾಣ್ತಾ ಇದೆ. ಈ ರೀತಿ ಪೂರ್ತಿ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ಈಗ ಥರ್ಡ್ ಸ್ಟೆಪ್ ಹೇಗೆ ಹಾಕೋದಂತ ನೋಡೋಣ. ಬಟ್ಟೆಗೆ ಲಾಕ್ ಮಾಡಬೇಕು. ಮೊದಲಿನ ಹಾಗೆ ಬಟ್ಟೆಗೆ ಲಾಕ್ ಮಾಡಿ ಈ ರೀತಿ ಬಟ್ಟೆಗೆ ಲಾಕ್ ಮಾಡಿ ಮೊದಲು ಲಾಕ್ ಮಾಡಬೇಕು. ಮತ್ತು 5 ಚೈನ್ ಹಾಕಬೇಕು. 1 2 3 4 5 5 ಚೈನ್ ಹಾಕಿ ಇದು ಮಧ್ಯೆ ಲಾಕ್ ಮಾಡಿದ್ವಲ್ಲ ಮತ್ತು ಅಲ್ಲಿಗೆ ಲಾಕ್ ಮಾಡಬೇಕು. 2 ಸಿಂಗಲ್ ಕ್ರೋಶ ಹಾಕಿದ್ದೀವಲ್ಲ ಅಲ್ಲಿಗೆ ಮತ್ತು ಸಿಂಗಲ್ ಕ್ರೋಶ ಹಾಕಬೇಕು. ಈ ರೀತಿ ಸಿಂಗಲ್ ಕ್ರೋಶ 2 ಹಾಕಿದಾದ್ಮೇಲೆ ಇದು ಫಸ್ಟ್ ಸ್ಟೆಪ್ಪಿಂದಲೂ ಬೀಡ್ ತೊಗೊತಾ ಹೋಗಬೇಕು. ನಾನೀಗ ಸ್ಮಾಲ್ ಬೀಡ್ಸ್ನ ಯೂಸ್ ಮಾಡ್ತಿದ್ದೀನಿ. ಈ ರೀತಿ ನೀಡಲ್ಗೆ ಬೀಡ ಆ್ಯಡ್ ಮಾಡಿಕೊಂಡು ಇದು ದಾರದೊಳಗೆ ಪಾಸ್ ಮಾಡಬೇಕಷ್ಟೇ, ಬೀಡ್ ಲಾಕ್ ಮಾಡಬಾರ್ದು. ಮತ್ತು ಇಲ್ಲಿ ಫಸ್ಟ್ ಒನ್ಗೆ ಇಲ್ಲ ಫಸ್ಟ್ ಲಾಕ್ ಆಗಿರುತ್ತಲ್ಲ ಅಲ್ಲಿಂದ ಅಲ್ಲಿಗೆ ಡೈರೆಕ್ಟಾಗಿ ಲಾಕ್ ಮಾಡಬೇಕು. ಮತ್ತು ಥ್ರೆಡ್ಡಿಗೆ ಬೀಡ್ ಪಾಸ್ ಮಾಡಿಕೊಂಡು
ಮತ್ತು ಅದೇ ರೀತಿ ಈ ರೀತಿ ನೆಕ್ಸ್ಟು ಲೂಪಲ್ ಹಸಿ ತಗೊಂಡು ಅದಕ್ಕೆ ಲಾಕ್ ಮಾಡಬೇಕು. ಇಲ್ಲಿ ಕಾಣಿಸ್ತಿದೆಯಲ್ಲ ಮೇಲುಗಡೆಗೆ ಈ ಪ್ರತಿ ಒಂದೊಂದು ಲಾಕಿಗೂ ಒಂದೊಂದು ಬೀಡ್ ಹಾಕ್ಕೊಂಡು ಹೋಗಬೇಕು. ಸಾರಿ, ಬೀಡ್ ಮಿಸ್ ಮಾಡಿದೆ. ಈ ರೀತಿ ಜಸ್ಟ್ ಹಿಂಗೆ ಪಾಸ್ ಮಾಡಬೇಕಷ್ಟೇ ಥ್ರೆಡ್ಡಲ್ಲಿ, ಬೀಡ್ ಲಾಕ್ ಮಾಡಬಾರ್ದು. ನೆಕ್ಸ್ಟ್ ಲೂಪಲ್ಲಿ ಹಸಿ ತಗೊಂಡು ಆವಾಗ ಬೀಡ್ ಲಾಕ್ ಮಾಡಬೇಕು. ಈ ರೀತಿ ಕಾಣುತ್ತೆ. ಚೆನ್ನಾಗಿದೆಯಲ್ವಾ? ಓಕೆ, ಇದೇ ರೀತಿ ಪೂರ್ತಿ ಸೀರೆಗೆ ಹಾಕಿದಾದ್ಮೇಲೆ ಮತ್ತೆ ತೋರಿಸ್ತೀನಿ. ಪೂರ ಸೀರೆಗೆ ಹಾಕಿದಾದ್ಮೇಲೆ ತೋರಿಸ್ತೀನಿ. ನೋಡಿ, ಡಿಸೈನ್ ಕಂಪ್ಲೀಟ್ ಆಗಿದೆ. ಈ ರೀತಿ ಕಾಣುತ್ತೆ. ಯಾರೆಲ್ಲ ನನ್ನ ವಿಡಿಯೋಗಳು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.